ಟಾರ್ಪಲ್ ಒಂದೇ ಟಾರ್ಪಲ್ ಇದು ಒಂದು ಪೀಸು ಅವರೇ ಸರ್ಕಾರದಿಂದ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಾರೆ. ಸೊ ಅದನ್ನ ತಗೊಬಂದು ಹಾಕಿ ಮೀನು ಸಾಕಾಣಿಕೆ ಮಾಡಿದ್ವಿ ಸರ್. ಇದು ಒಂದು 2 ಕುಂಟೆ 2.5 ಕುಂಟೆ ಇದೆ ಸರ್. ಆಳ ಎಷ್ಟಿದೆ? ಒಂದು 6 ಅಡಿ ಇದೆ ಸರ್. ಅದೇ ಸಮಗ್ರ ಕೃಷಿ, ಪಶುಪಾಲನೆ, ಮೀನು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇಷ್ಟು ಮಾಡ್ಕೊಂಡ್ರೆ ಅವ್ನು ಫೇಲ್ಯೂರ್ ಆಗಿ ಸಾಧ್ಯನೇ ಇಲ್ಲ. ಸರ್ ನೀವು ಹೇಳ್ತಿದ್ರೆ ಈ 2 ಎಕರೆ ಭೂಮಿ ಇದೆ, ಚೆನ್ನಾಗಿ ಬದುಕಬಹುದು ಅಂತ. ಏನೇನು ಬೆಳ್ಕೋಬೇಕು, ಯಾವ ತರ ಇರಬೇಕು? ಸಮಗ್ರ ಕೃಷಿ ನೀವೇನಾದ್ರು ಬೆಳಿಬೋದು. ನೋಡಿ ಇದು ಬೋರೆ ಹಣ್ಣು. ತಿನ್ಬೋದಾ? ತಿನ್ನಕ್ಕೆ ಬೆಳೆದಿರೋದು. ಆಹಾ, ಅದ್ಭುತವಾಗಿದೆ. ಬೆಂಗಳೂರಲ್ಲ ಬ್ಯಾಗ್ ಎಲ್ಲ ಮಾಡ್ತಾರೆ. ಅದೇ ಸರ್. 2 ಎಕರೆ ಏನು ನಿಮ್ಮ ಪ್ಲಾನ್ ಸರ್? 2 ಎಕರೆ ವಾಟ್ ಡು ಯು ಸಜೆಸ್ಟ್? ಒಂದು ಮೊದಲನೇದಾಗಿ ತೆಂಗು ಅಥವಾ ಏನೋ ಬೆಳ್ಕೋಬೇಕು. ಮೈನ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್. ಅದು ಮೇಲ್ಕೋಗೋದು. ಅದ್ರ ಜೊತೆಗೆ ಭೂಮಿ ನೋಡಬೇಕು, ಯಾವ ಮಣ್ಣಿನ ಸಾಯಿಲ್ ಏ ಮಟ್ಟಿಗಿದೆ ಏನದು ನೋಡ್ಬೋದು. ನೋಡ್ಬಿಟ್ಟು ಅದ್ರ ಜೊತೆಗೆ ಬಟರ್ ಫ್ರೂಟು, ತೈವಾನ್ ಸೀಬೆ, ಮಾವು, ಸೈಡ್ನಲ್ಲೆಲ್ಲ ತೇಗದ ಮರ ಅಂತ ಹಾಕೋಬೋದು. ಉಳಿದಂತೆ ನಾವು ಏನು ಬೇಕಾದ್ರೂ ಅಲ್ಲಿ ಮಣ್ಣು ಸಾಯಿಲ್ ನೋಡಿದರೆ ಕರೆಕ್ಟಾಗಿ ಇಂಥದ್ದು ಬೆಳಿಬೋದು ಅಂತ. ಸೊ ಎಲ್ಲ ಮಣ್ಣಿಗೆ ಒಂದೇ ಬೆಳೆಯೋಕ್ಕಾಗಲ್ಲ? ಹೇಳೋಕ್ಕಾಗಲ್ಲ. ಸ್ವಲ್ಪ ನಮ್ಮ ಭೂಮಿಗೆ ವಾತಾವರಣ ಏನು ಅನ್ನೋದು ನೋಡ್ಕೊಂಡು ಮಾಡೋದು. ಎಲ್ಲನೂ ಬೆಳಿಬೋದು, ಬಟ್ ಶ್ರಮ ವಹಿಸ್ಬೇಕು. ಒಂದು 3 ವರ್ಷ 4 ವರ್ಷ ಅದಕ್ಕೆ ಸಾವಯವ ಗೊಬ್ಬರನ ಫೀಡ್ ಮಾಡಿ, ಹೊರಗಡೆಯಿಂದ ಮಣ್ಣು ನೋಡಿಸಿ ಮಾಡಿ, ಒಂದು ಫಲವತ್ತತೆ ಮಾಡ್ಕೊಂಡು ಆಮೇಲೆ ನೀವು ಏನು ಬೆಳೆ ಇಟ್ಟು ಬರುತ್ತೆ. ನೀರು ಮಿನಿಮಮ್ ನೀರು ಸರ್? ನೀನು 2 ಇಂಚ್ ನೀರು ಬಂದು ಸಾಕು. ನಾವು ಮಾಡ್ತಾ ಇದ್ದಿಲ್ಲ ನೋಡಿದ್ದೆಲ್ಲ. ಒಂದೇ ಬೋರಾ? 2 ಬೋರ್ ಸರ್. 15 ಬೋರ್ ಕೊರೆಸಿ ಫೇಲ್ಯೂರ್ ಆಗ್ಬಿಟ್ಟು 2 ಬೋರ್ ಇದಾವೆ ಸರ್ ಈಗ. ನೀವೇ ಜನ ಎಲ್ಲ ತಪ್ಪು ಮಾಡ್ಬಿಟ್ಟಿದ್ದೀರಾ? ಯಾವ್ದು 15 ಬೋರ್ ಕೊರೆಯೋದು ಸರ್? ಅನುಕೂಲ ಎಲ್ಲಿದೆ? ಸ್ಯಾಟಲೈಟ್ ಅವ್ರು ಏನು ಕೊಡ್ತಾ ಇದ್ದಾರೆ ಸರ್? ಇಸ್ರೋದವ್ರು ಏನು ಕೊಡ್ತಾರೆ ನಮಗೆ? ಬೇರೆ ದಾರಿ ಏನಿದೆ? ನಾವು ಚಿತ್ರದುರ್ಗ ಇವ್ರು ಹೇಳ್ದಂಗೆ, ರೆಡ್ಡಿ ಹೇಳ್ದಂಗೆ ನಾವು ಜಿಯಾಲಜಿಸ್ಟ್ ಕರ್ಸೆ ಮಾಡಿದ್ದು, ಆದ್ರೂ ಫೇಲ್ಯೂರ್ ಆಗ್ಬಿಟ್ಟು. ಸೊ ತೆಂಗು ಮೊದಲು ಹಾಕಿದಿರಿ, ಇವೆಲ್ಲ ಈಗ ಹಾಕಿದಿರಿ, ಈ ರಿಟೈರ್ ಆದ್ಮೇಲೆ ಚೆನ್ನಾಗಿ ಬೆಳೀತಾವೆ. ಗ್ರೇಟ್. ನೋಡಿ ತೆಂಗಿನಕಾಯಿ ಕಾಲ್ಗೆ ಸಿಗ್ತಾ ಇದಾವೆ. ಇಲ್ಲ ಸರ್, ಡೈಲಿ ತಗೊಂಡು ಹಾಕೋತೀರ? ಇಲ್ಲ ಸರ್, ಡೈಲಿ ತಗೊಳ್ಳಲ್ಲ. ಮತ್ತೆ 3 ತಿಂಗಳೊಮ್ಮೆ ಎತ್ಕೊಳ್ತೀವಿ ಸರ್. ಯಾವ ಈ ನೆಲದ ಮೇಲೆ ಬಿದ್ದವನು? ಎಲ್ಲನೇ ಕೊಡ್ತೋಗಲ್ವ ಅಲ್ಲೇ? ಇಲ್ಲ ಸರ್, ಏನಾಗಲ್ಲ. ಅಲ್ಲ, ಉದಾಹರಣೆಗೆ ಇಲ್ಲಿ ಬಿದ್ದಿದೆ ಸರ್, ಏನಾಗಲ್ಲ. ಅಲ್ಲೇ ಇರುತ್ತದು? ಅಲ್ಲೇ ಇರುತ್ತೆ, ಏನಾಗಲ್ಲ. ನೀವು ನೀರು ಬಿಡ್ತೀರಾ, ಮಳೆ ಬರುತ್ತೆ, ಗಾಳಿ ಬರುತ್ತೆ? ಇಲ್ಲ, ಏನಾಗಲ್ಲ. ಅದಂತ ಸಣ್ಣ ಪುಟ್ಟ ಮಳೆಗೆ ನೀರಿಗೆ ಏನೂ ಆಗಲ್ಲ. ಏನಾಗಲ್ಲ. ಅಲ್ಲೇ ಬಿದ್ದಿರುತ್ತೆ? ಅಲ್ಲೇ ಇರುತ್ತೆ. ಸೊ ಅದು ಬಿದ್ದರೂ 3 ತಿಂಗಳು ಮುಟ್ಟಲ್ಲ ಅದನ್ನ? ಅದೇ ಒಂದ್ಸಾರಿ 3 ತಿಂಗಳೊಮ್ಮೆ ಕಾಯಿ ಕೆಡಿಸ್ತೀವಿ ಒಟ್ಟಿಗೆ ರೋಟಿನಲ್ಲಿ, ಜವಣಿನಲ್ಲಿ. ಅವಾಗ ಎಲ್ಲ ಒಟ್ಟಿಗೆ ಲೇಬರ್ ಪ್ರಾಬ್ಲಮ್ ಅಲ್ಲ, ಒಟ್ಟಿಗೆ ಡೈಲಿ ಎತ್ತದ ಹೆಂಗದೆ 1 ತಿಂಗಳು ಒಂದ್ಸರಿ ಎಲ್ಲ ಎತ್ಕೊಂಡು ಗುಡ್ಡೆ ಹಾಕ್ತೀವಿ. ನೋಡಿ ಇದು ಸಪೋಟ, ಕ್ರಿಕೆಟ್ ಬಾಲ್ ಸಪೋಟ. ಒಂದು 60-70 ಗಿಡ ಇದ್ದಾವೆ. ಇದು ಒಳ್ಳೆ ಬೆಳೆ ಬಂದಿದೆ ನೋಡಿ. ಇದು ಕೂಡ ಒಳ್ಳೆ ಇನ್ಕಮ್ ನಿಮಗೆ. ನೆಕ್ಸ್ಟ್ ಗ್ರೇಟ್. ನೋಡಿ ಸಪೋಟ ಅಲ್ಲ, ಶ್ರೀಗಂಧ. ನೋಡಿ ಇದು ಕೋಕೋ, ಚಾಕ್ಲೇಟ್ ಮಾಡೋದಲ್ಲ ಸರ್, ಕಾಯಿ ತೋರಿಸ್ತಾರೆ. ಈಗ 100 ಗಿಡ ಇದ್ದಾವೆ. ಈಗ ಪ್ರಾಕ್ಟಿಕಲ್ ಆಗಿ ಏನು ಆಗ್ಬೋದು ಅಂತ ನಮ್ಮ ಭೂಮಿಗೆ ಅಂತ ತಯಾರು ಇದು ಮಾಡೋಕ್ಕೆ ಈ ಒಂದು 2 ಗಿಡ ಹಾಕೊಂಡಿದ್ದು. ಈಗ ಚೆನ್ನಾಗಿ ಸಕ್ಸಸ್ ಆಯ್ತಲ್ಲ, ಈಗ ಇದು ಮಾಡಿದ್ವಿ. ಕೋಕೋ ಹಿಂಗಿರುತ್ತೆ? ಹೌದು ಸರ್. ಇದು ಹಣ್ಣು. ಇದರೊಳಗೆ ಸೀಡ್ಸ್ ಇರುತ್ತೆ, ಬೀಜಗಳು. ಅದನ್ನು ತೆಗೆದು ನಾವು ಒಟ್ಟಿಗೆ ಇದು ಮಾಡ್ಕೊಂಡು ನಾವೇ ಚಾಕ್ಲೇಟ್ ಮಾಡ್ತೀವಿ. ನಾವೇ ಮಾಡ್ತೀವಿ ಸರ್. ವ್ಯಾಲ್ಯೂಡೇಷನ್. ಅದನ್ನ ಮಾರಲ್ಲ ಮೇಡಮ್. ನಮ್ಮ 2 ಗಿಡ ಇರೋದು ನಾವು ಮನೆಗೆ ಉಪಯೋಗಿಸ್ಕೊಳ್ತೀವಿ, ನನ್ನ ಮಕ್ಕಳಿಗೆ ಎಲ್ಲ ತಗೊಂಡು ಹೋಗ್ತಾರೆ. ವಾವ್, ಎಷ್ಟು ವರ್ಷದ ಮರ ಇದು? 26 ವರ್ಷದ ಮರನೇ? ಇದೆ, 20 ವರ್ಷ ಮೇಲಾಗಿದೆ ಸರ್. ನೀವು ಇಲ್ಲಿ ಬಂದಾಗ ಏನು ಬೆಳೆದಿರಲಿಲ್ಲ? ಏನೂ ಇರಲಿಲ್ಲ ಸರ್, ಕಾಡು ಭೂಮಿ. ನೋಡಿ ಅಂಜೂರ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲಿ ಹಣ್ಣಿದೆ, ಇಲ್ಲಿದೆ ಸರ್, ಇಲ್ಲಿ ಹಣ್ಣಿದೆ, ಒಂದಿದೆ. ಕಿತ್ಕೊಳ್ಳೋ ಕೆಂಪು ಕಿತ್ತೇಳಿ ಸರ್. ನೋಡಿ ಎಷ್ಟು ಚೆನ್ನಾಗಿದೆ, ಹಣ್ಣಿದೆ. ತಗೊಳ್ಳಿ ಸರ್. ಇಲ್ಲ ತಗೊಳ್ಳಿ, ನೀವು ಕೇಳಿ. ಇದು 1-2 ಸಲ ಮಾಗಬೇಕು ಸರ್. ಮಾಗ್ಬಿಟ್ಟು ಈರುಳ್ಳಿ ಸಿಪ್ಪೆ ಇರುತ್ತಲ್ಲ, ಆ ಥರ ಹಿಂಗೆ ಎಡ್ದ್ಬಿಟ್ಟು ತಿಂದರೆ ಭಾರಿ ಚೆನ್ನಾಗಿರುತ್ತೆ. ಮೇಲೆ ಒರಿಬೇಕು, ಹಿಂಗೆ ಅರಿಬೇಕು. ಓಕೆ. ಮೆಡಿಕೇಟೆಡ್ ಫ್ರೂಟ್ ಸರ್ ಇದು. ಹೌದ್ರಾ? ಫೈಲ್ಸ್ ಇರೋರಿಗೆ ತುಂಬಾ ಒಳ್ಳೇದು ಸರ್ ಇದು. ಮಾಗಬೇಕು ಫೈಲ್ಸ್ ಸರ್. ಅದಕ್ಕೆ ನಾವು ಸುತ್ಕೊಂಡಿದೆ. ಎಲ್ಲಿ ಸರ್? ಹೋಯ್ತು. ಆ ಕಡ್ಡಿ ಮೇಲೆ ಒಂದು ಹಾವು ಮಲಗಿತ್ತು. ಹೌದಾ? ದಪ್ಪ ಫೀಡ್ ಎಸ್ತಿದ್ದೀವಿ, ತಿಂತವೆ ಮೀನುಗಳು. ಅಲ್ಲ, ಇದು ಎಷ್ಟಾಗಿದೆ ವಿಸ್ತೀರ್ಣ? ಇದು ಒಂದು 2 ಕುಂಟೆ 2.5 ಕುಂಟೆ ಇದೆ ಸರ್. 2.5 ಕುಂಟೆ ಅಷ್ಟು? ಆಳ ಎಷ್ಟಿದೆ? ಒಂದು 6 ಅಡಿ ಇದೆ ಸರ್. ಅಷ್ಟೇ? ಅಷ್ಟೇ. ಏನು ಕಾನ್ಸೆಪ್ಟ್ ಇದು? ಇದು ಸರ್ಕಾರದ ಕೃಷಿ ಹೊಂಡ ಅಂತ ತೋಡಕ್ಕೆ ಅಸಿಸ್ಟ್ ಮಾಡುತ್ತೆ. ಸೊ ಆ ಪ್ಲ್ಯಾನಲ್ಲಿ ಕೃಷಿ ಇಲಾಖೆಯಿಂದ ಹೊಂಡ ತೋರಿಸಿ ಒಂದು 55 ಅಡಿ, ಹಿಂಗೆ 15 ಮೀಟ್ರ್, ಹಿಂಗೆ 15 ಮೀಟ್ರು, ಮತ್ತು 50 ಅಡಿ. 50 ಅಡಿ
ಮತ್ತು ಟಾರ್ಪಲ್ಲು ಒಂದೇ ಟಾರ್ಪಲ್ ಇದು ಒಂದು ಪೀಸು ಒಂದು ಪೀಸು ಹ್ಞೂ ಅವರೇ ಸರ್ಕಾರದಿಂದ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಾರೆ. ಹಾಂ ಸೊ ಅದನ್ನು ತಗೊಬಂದು ಹಾಕಿ ಮೀನು ಸಾಕಾಣಿಕೆ ಮಾಡಿದ್ವಿ ಸರ್. ಮೀನು ಮೀನು ಏನು ಮೀನು ಬೆಳೆದಿರಿ? ಇದು ಕಾರ್ಪ್ ಅಂತ ಹೇಳ್ಬಿಟ್ಟು ಬರ್ತದೆ ಸರ್, ಹಾಂ ಬಿಟ್ಟಿದ್ದೀವಿ. ಕಾರ್ಪು ಅಂದರೆ ಯಾವ ಥರ ಬಿಡು ಎಲ್ಲಿ ಸಿಗುತ್ತೆ ಮೀನು ಮರಿ? ಇದು ಕೃಷಿ ಮೀನು ಫಿಶರೀಸ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಹಾಂ ಅದನ್ನು ತಗೊಬಂದು ಇಲ್ಲಿ ಬಿಟ್ಟು ಬೆಳೆಸ್ತೀವಿ. ಒಂದು 7 ತಿಂಗಳು 8 ತಿಂಗಳಿಗೆ ಬೆಳೆ ಬರುತ್ತೆ ಅಷ್ಟೇ. ಸಣ್ಣ ಮರಿ ಕೂದಲು ಎಳೆಯುವಷ್ಟು ಇರುತ್ತೆ ಮರಿಗಳು. ಅದು 7 ತಿಂಗಳು 8 ಹೊತ್ತಿಗೆ 1/4 kg 1 kg ಮೇಲೆ ಬರ್ತದೆ. ಕೂದಲೇ ಅಷ್ಟು? ಹಾಂ ಅಷ್ಟೇ. ಸೀಡ್ಸು ಮರಿ ಎಳೆ ಮರಿಗಳು ಕೊಡ್ತಾರೆ, ಆಕ್ಸಿಜನ್ ಹಾಕಿ ಕವರ್ಗೆ ಕೊಡ್ತಾರೆ. ನಾವು ತಂದು ಬಿಟ್ಟಿದ್ದೀವಿ. ಊಟ ಓಕೆ? ನಾವು ಫೀಡ್ ಹಾಕ್ತೀವಿ ಸರ್ ಎವ್ರಿ ಡೇ, ಬೆಳಗ್ಗೆ ಸಾಯಂಕಾಲ. ಏನು ಫೀಡು? ಫಿಶರೀಸ್ ಇದೆ, ಫೀಡ್ ಇದೆ, ಆ ಫೀಡ ಹಾಕ್ತೀವಿ. ಬೆಳಗ್ಗೆ 1 kg, ಸಾಯಂಕಾಲ 1 kg ಹಾಕ್ತೀವಿ. ಸಾಕಷ್ಟೇ? ಸಾಕು. ಅಷ್ಟು ಮೀನಿಗೆ? ಹೌದು ಸಾಕು. ಎಷ್ಟು ಮೀನು ಬಿಟ್ಟಿದ್ದೀರಾ? 1,500 ಬಿಟ್ಟಿದೆ ಸರ್. 1,500 ಮೀನಿಗೆ 1 kg ಫೀಡ್? ಸಾಕು ಅಷ್ಟೇ. ಹೌದ್ರಾ? ಸೊ ಹೆಂಗೆ ಬೆಳೆ ಬರುತ್ತೆ? ಯಾವ ಥರ ಬರುತ್ತೆ ಅದು? ಅದೇ ನಾವಿನ್ನೇನು ಮಾಡೋಕ್ಕೋಲ್ಲ, ಶ್ರಮ ಏನಿಲ್ಲ ಇದಕ್ಕೆ. ಸೊ 7-8 ತಿಂಗಳು ಕಳೆದ್ಮೇಲೆ 1 kg 1.5 kgವರೆಗೂ ಬರ್ತದೆ ಒಂದೊಂದು ಮೀನು. ಎಷ್ಟಕ್ಕೆ ಮಾಡ್ತೀರಾ ಅವು? ಅವತ್ತಿನ ರೇಟ್ ಇದ್ದಂಗೆ ಸರ್. ಇವತ್ತು ಮಿನಿಮಮ್ ಅಂದರೆ 60ರಿಂದ 100 ರೂಪಾಯಿ ಇದೆ ಕಾರ್ಪು ಕೆಜಿ ನಾನು ಹೇಳೋದು. ಸೊ ಲೆಕ್ಕ ಹಾಕೊಳ್ಳಿ, 1,500 ಸಾವಿರ ಅಂದರೆ ಬರೀ 1000 kg ಲೆಕ್ಕ ಹಾಕೊಳ್ಳಿ, 500 ಬಿಟ್ಟೇ ಬಿಡಿ. 100 ರೂಪಾಯಿ ಲೆಕ್ಕ ಹಾಕೊಂಡ್ರೆ 1 ಲಕ್ಷ ಆಯ್ತು. 1 ಲಕ್ಷ ಆಯ್ತು ಇಲ್ಲಿ. ಇಷ್ಟಾಗಲ ಜಾಗದಲ್ಲಿ. ಆಮೇಲೆ ಏನು ಶ್ರಮ ಇಲ್ಲ, ವಿತೌಟ್ ಎನಿ ಇದು, ಯಾವುದೇ ಫಿಸಿಕಲ್ ಇದೇನಿಲ್ಲ. ಸೊ ಶ್ರಮ ಇಲ್ದೆಲ್ಲ ಬೆಳೆಯೋದು. ನಾವು ಅದಕ್ಕೆ ನೀರು ಬಿಡಬೇಕಾಗಿಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ಫೀಡ್ ಕೀಳಬೇಕಾಗಿಲ್ಲ, ನೀರನ್ನು ಬದಲಾಯಿಸ್ಬೇಕು. ಹೌದಾ? 1 ತಿಂಗಳಿಗೊಮ್ಮೆ ಹೊಸ ನೀರು ಬಿಡೋದು, 1 ತಿಂಗಳಿಗೊಮ್ಮೆ ನೀರು ಮತ್ತೆ ನಮ್ಮ ತೋಟಕ್ಕೆ ನೀರು ಲಿಫ್ಟ್ ಮಾಡೋದು. ಈ ನೀರನ್ನ ತೋಟಕ್ಕೆ ಬಿಡ್ಬೋದು? ಏನು ಅಪಾಯ ಆಗಲ್ಲ? ಏನಿಲ್ಲ, ಒಳ್ಳೇದವರು. ಓಹ್, ಈಗ ಮೀನೆಲ್ಲ ಹಾಕಿರುತ್ತೆ. ಬಟ್ ಈ ನೀರು ಹೆಂಗೆ ತುಂಬಿಸ್ರಿ? ಮಳೆ ನೀರು ತುಂಬ್ಕೊಂಡಿರೋದು. ಎಲ್ಲಿಂದ ಬರುತ್ತೆ ಮಳೆ ನಿಮ್ಗೆ? ಇಷ್ಟು ಅಲ್ಲಿ ಆ ಕಡೆಯಿಂದ ರೋಡಿಂದ ಬರುತ್ತೆ. ಸೊ ರೂಟ್ ಆದ್ ಮಾಡಿದ್ದೀರಾ? ಒಂದು ರೂಟ್ ಮಾಡಿಬಿಟ್ಟಿದ್ದೀರಾ, ಬಿದ್ದ ಮಳೆ ಬರುತ್ತೆ ಇಲ್ಲಿ ಬರುತ್ತೆ. ಸೊ ಖಾಲಿ ಮಾಡಿದಾಗ ಹೆಂಗೆ ತುಂಬ್ತೀರಾ? ನಾವು ಮಳೆ ಇಲ್ದಲ್ಲೇ ಹೋದರೆ ಮಳೆಗೆ ತುಂಬ್ಕೊಳುತ್ತೆ, ಖಾಲಿ ಆದರೆ ಬೋರ್ವೆಲ್ಲಿಂದ ಫಿಲ್ ಮಾಡ್ಕೊತೀವಿ. ಓಕೆ, ಗ್ರೇಟ್, ವೆರಿ ನೈಸ್. ಸೊ 6 ಅಡಿ 50 ಅಡಿ 50 ಅಡಿ ಸ್ಕ್ವೇರ್ ಇದೆ ಪಕ್ಕ. ನೋಡಿ, ಏನು ಶ್ರಮ ಇಲ್ಲದೆ 1 6 ತಿಂಗಳು 1 ಲಕ್ಷ ರೂಪಾಯಿ ಅಂದರೆ ರೈತರು ಈ ಥರದ್ದೆಲ್ಲ ಮಾಡ್ಕೋಬೋದಲ್ಲ ಆರಾಮ? ಹೌದು, ಪ್ರತಿಯೊಬ್ಬ ರೈತರು ಮಾಡ್ಕೋಬೋದು. ಅದೇ ಸಮಗ್ರ ಕೃಷಿ, ಪಶುಪಾಲನೆ, ಮೀನು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇಷ್ಟು ಮಾಡ್ಕೊಂಡ್ರೆ ಅವ್ನು ಫೇಲ್ಯೂರ್ ಆಗಿ ಸಾಧ್ಯನೇ ಇಲ್ಲ. ಒಂದ ನಮ್ಮ ಮೇಲೆ ಬರ್ತಾಯಿಲ್ಲ, ನಮ್ಮ ಗಲಾಟೆಗೆ ಬೈಕ್ ಬರಲ್ಲ. ಫೀಡ್ ಹಾಕಿದ್ರೆ ಬರುತ್ತಾ? ಫೀಡ್ ಹಾಕಿರು ಬರಲ್ಲ. ಸೊ ಮರೆಗೆ ನಿಂತ್ಕೊಂಡ್ರೆ ಅವು ಆಡೋದು ಗೊತ್ತಾಗುತ್ತೆ. ನೋಡಿ, ಅಲ್ಲಿ ಒಳಗಡೆ ಆಡೋದು ಗೊತ್ತಾಯ್ತದೆ ನೋಡಿ, ನೀರು ಡಿಸ್ಟರ್ಬ್ ಆಗ್ತದೆ ನೋಡಿ, ಆಡ್ತಾ ಇದ್ದೇವೆ ಅದ್ರೊಳಗಡೆ. ನಾವಿಲ್ಲಿ ಬಂದಿದ್ದೀವಿ, ಬೈಕ್ ಬರಲ್ಲ ಈಚೆಗೆ. ನೀವು ಸ್ವಿಮ್ಮಿಂಗ್ ಬರುತ್ತೆ? ಈಜು ಹೊಡ್ತೀರಿ? ಬಟ್ ಇಲ್ಲಿ ಈಜು ಹೊಡೆಯೋಕ್ಕಾಗಲ್ಲ. ಹೊಡಿಬೋದು, ಬಿದ್ದರೆ ಎದ್ದು ಬರ್ಬೋದು ಅನ್ನೋ ಧೈರ್ಯ ಅದೇ. ಪ್ಲುಕ್ ಅಂತ ಕಪ್ಪೆ ಅದು. ಆವು ಇವು ಬಂದ್ಬಿಟ್ರೆ ಮೀನು ತಿನ್ನಕ್ಕೆ ಅದೇ ಅವೆಲ್ಲ ಇದ್ದಿದ್ದೆ ಸರ್. ಅವೆಲ್ಲ ಒಬ್ಬ ಮನುಷ್ಯನಿಗೆ ಸ್ನೇಹಿತರಿಗಿನ್ನ ಶತ್ರುಗಳೇ ಜಾಸ್ತಿ ಇರ್ತಾರೆ. ಪ್ರೊಫೆಷನಲ್ಲಿ ಅನ್ಪ್ರೊಫೆಷನಲ್ಲಿ ಇದ್ದೇ ಇರ್ತದೆ. ಹಂಗೆ ಏನೇ ಮಾಡೋಕೆ ಹೋದ್ರೂ ಒಂದೊಂದು ಎಡ್ರು ತೋಟ್ರು ಇದ್ದೇ ಇರ್ತವೆ. ಅವೆಲ್ಲ ನಿಭಾಯಿಸ್ಕೋಬೇಕು, ತಾಳ್ಮೆಯಿಂದ ಸುಧಾರಿಸ್ಕೋಬೇಕು ಅಷ್ಟೇ. ರೈಟ್ ಸರ್. ನೀವು ಇದೆಲ್ಲ ಬೆಳೆಯಕ್ಕೆ ಹೋಗಿಲ್ಲ? ಭತ್ತ, ರಾಗಿ, ಧಾನ್ಯಗಳು? ರಾಗಿ ಬೇರೆ ಬೆಳಿತೀವಿ, ಅಲ್ಲಿ ಬೇರೆ ಜಮೀನಿದೆ. ಇನ್ನೊಂದು ಜಮೀನಿದೆ? 5 ಎಕರೆಲೆ? ಅಲ್ಲ, ಬೇರೆ 5 ಎಕರೆ ಬಿಟ್ಟು ಅದೊಂದು ಇನ್ನೊಂದು ಜಮೀನಿದೆ. ಎಷ್ಟಿದೆ ಅದು? ಅದೊಂದು 2 ಎಕರೆ ಇದೆ ಸರ್. ಅಲ್ಲಿ ರಾಗಿ ಬೆಳಿತೀರಾ? ರಾಗಿ ಬೆಳಿತೀವಿ. ಅದು ಏನು ಸಾವಯವನ? ಇಲ್ಲ, ಅದಕ್ಕೆ ಕೆಮಿಕಲ್ ಉಪಯೋಗಿಸ್ತೀವಿ. ಓ, ಸೊ ತೋಟನ ಸಾವಯವ ಮಾಡ್ಬೋದು? ತೋಟನ ಈ ಹೊಲನ ಮಾಡೋಕ್ಕಾಗಲ್ಲ? ಮಾಡ್ಬೋದು, ಬಟ್ ಸ್ವಲ್ಪ ಶ್ರಮ ಜಾಸ್ತಿ. ಇದು ಗೊಬ್ಬರ ನೀವು ಇದ್ರದ್ದೇ ಯಾವುದೋ ನಿಮ್ಮ ಹಸುಗಳದ್ದೇ ತಿಪ್ಪೆ ಮಾಡ್ಕೊಂಡಿರ್ತೀರ. ಈಗ ಇವೆಲ್ಲ ಹಂಗೆ ಹಾಕಿದ್ರಲ್ಲ ಸರ್, ಅದೇನು ಮಾಡ್ತೀರಾ? ತೆಂಗಿನ ಮಟ್ಟೆ ಗರಿಗಳೆಲ್ಲ ಅದು ಅಲ್ಲೇ ಕೊಳ್ತು ಹೋಗುತ್ತೆ ಒಂದು. ಎರಡನೇದು ಇಲ್ಲ ಅಂದರೆ ಯಾರು ಬೇಕಾದ್ರೆ ತಗೊಂಡೋಗ್ರಿ ಅಂತೀವಿ. ಸೌದೆಗೆ ಫೇಲ್ಸ್ ಉಪಯೋಗಿಸೋವಂಥ ಜನ ಇದ್ರೆ ತಗೊಂಡೋಗಿ ಅಂತೀವಿ. ಅದ್ಯಾವುದೋ ಮಷಿನ್ ಇಟ್ಕೊಂಡು ಗರ್ರ ಅಂತ ಪುಡಿ ಮಾಡ್ತಿರ್ತಾರೆ, ಅದು ಮಾಡೋಕೆ 70,000 ರೂಪಾಯಿ ದುಡ್ಡು ಬೇಕು ಸರ್. ಫಸ್ಟ್ ಇನ್ಶಿಯಲಿ 70,000 ದುಡ್ಡು ಬೇಕು ಅದಕ್ಕೆ. ಓ, EMI-ಯಲ್ಲಿ? ಬಟ್ ಅದು ತಂದರೆ ಒಳ್ಳೇದಾ? ಗರಿ ಎಲ್ಲ ಪುಡಿ ಮಾಡ್ಕೊಂಡು? ಒಳ್ಳೇದು. ಈ ಕಲ್ಲೆಲ್ಲ ಹಿಂಗೆ ಹಾಕಿದ್ರಿ ಅಂಕಲ್? ಸರ್, ಆ ತೋಟದಲ್ಲೆಲ್ಲ ಆದ್ಬಿಟ್ಟು ಸೈಡ್ಗೆ ಹಾಕಿ ನೀರು ಕೊಚ್ಚಲ್ಲ ಅಂತ ಅಷ್ಟೇ. ಓ, ಜಾಸ್ತಿ ಕೊಚ್ಕೊಂಡು ಹೋಗಲ್ಲ. ಫೋರ್ಸ್ ಎರಾಸ್ ಆಗುತ್ತಲ್ಲ, ಡಿಸ್ಟರ್ಬ್ ಆಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಹೌದು. ಕಾಫಿ ನೋಡಿ, ಕಾಫಿಗೆಲ್ಲ ಹಾಕ್ಬಿಟ್ಟಿದೆ 1000 ಗಿಡ ಏಲಕ್ಕಿ ಕಾಫಿನೆಲ್ಲ ನೋಡಿ, ಇಲ್ಲಿ ಎಲ್ಲ ಹಾಕಿದೆ ನೋಡಿ. ಬಣ್ಣ ಪಕ್ಕದಲ್ಲಿ ಎಲ್ಲ ಕಡೆ ಹಾಕಿದ್ದೀರಿ.
ಸರ್ ಈಗ ಯಾರಾದ್ರೂ ರೈತರು ಬಂದು ನಿಮ್ಮ ಹತ್ರ ಅವ್ರ ಜಮೀನು ಹೇಗಿದೆ ಅಂತ ಹೇಳಿ ಮಣ್ಣು ಎಲ್ಲ ತೋರಿಸಿದ್ರೆ ನೀವು ಅವ್ರ ಪ್ಲಾನ್ ಕೊಡ್ತೀರಾ? ಕರೆದ್ಕೊಂಡು ಹೋಗಿ ಇದು ಮಾಡಿ ನಾನೇ ಆ ಜಮೀನಿಗೆ ಖುದ್ದು ಭೇಟಿ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬೋದು. ನೀವೇ ಬರ್ತೀರಾ? ಖಂಡಿತ ಸರ್. ಎಷ್ಟು ನಿಮ್ಮ ಫೀಸು? ನೋ ಫೀಸ್ ವಿತೌಟ್ ಫೀಸ್, ಓನ್ಲಿ ಲವ್. ಓನ್ಲಿ ಲವ್ ಅಂಡ್ ಅಫೆಕ್ಷನ್ ಟು ಫಾರ್ಮರ್ಸ್. ಎಷ್ಟೋ ಜನ ಎಲ್ಲ ಕಡೆನೂ ಹೋಗಿದ್ದೀನಿ ನೋಡಿ, ಎಲ್ಲ ಬಂಡೆನೇ ಇದೆ, ಫುಲ್ ಬಂಡೆ, ಅದೆಲ್ಲ ಬಂಡೆನೇ ಇತ್ತು. ಅದನ್ನೆಲ್ಲ ದಡಕ್ಕೆ ತಳಿಸಿ ಮಾಡಿರೋದು. ಅದೇ ನಾನು ಹೇಳಿ ಹುಚ್ಚ ಅನ್ನೋಂಥ ಬೈಯರು ಸರ್. ನೋಡಿ ಅಲ್ಲಿ ಕಂಪ್ಲೀಟ್ ಗಮನಿಸ್ಬೋದು ವಿರೂಪಾಕ್ಷ ಮೂರ್ತಿಯವರ ತೋಟ ನೋಡಿ, ಸಂಪೂರ್ಣ ಬಂಡೆಗಳು. ನಾವು ಬಂಗಾರದ ಮನುಷ್ಯದಲ್ಲಿ ನೋಡ್ತಾ ಇದ್ವಿ, ಅವರು ಅದೇ ಥರ ಬಂಡೆನ JCB ತಾಗಿಸ್ತಿರ್ತಾರೆ. ಅದೇ ಕೆಲಸನ ನಮ್ಮ ಇವರು ಕೂಡ ಮಾಡಿದ್ದಾರೆ. ಆ ಥರ ಕಲ್ಲು ಭೂಮಿ ಕಾಡನ್ನು ತೊಗೊಂಡು ಅದನ್ನು ಸಂಪೂರ್ಣ ನೋಡಿ ಹೆಂಗೆ ಡೆವಲಪ್ ಮಾಡಿದ್ದಾರೆ. ಒಂದು ಕಲ್ಲು ಪ್ರದೇಶನ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಫಲವತ್ತಾದ ಭೂಮಿ ಇರೋರು ನಿಜಕ್ಕೂ ಯೋಚನೆ ಮಾಡಬೇಕು ತಾವು ಹೇಗೆ ಮಾಡ್ಬೋದು ಅಂತೇಳಿ. ಎಲ್ಲಕ್ಕೂ ಭಾಳ ಮುಖ್ಯವಾಗಬೇಕಾದ್ರೆ ಆಸಕ್ತಿ ಮತ್ತು ತಲೆ ಶ್ರಮ. ಅಲ್ಲಿ ಬಂದು ಮಳೆ ನೀರು ಕೊಚ್ಕೊಂಡು ಹೋಗಿದ್ರೆ ಇಡೀ ಇದನ್ನ ಭೂಮಿ ಎರೋಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆಮೇಲೆ ಬಿದ್ದು ಮಳೆ ನೀರು ಇಲ್ಲೇ ಹಿಂಗಬೇಕು, ಅದು ಬಹುಮುಖ್ಯ. ಗ್ರೇಟ್, ವೆರಿ ನೈಸ್. ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ನಮ್ಮ ವಿರೂಪಾಕ್ಷ ಮೂರ್ತಿಯವರು. ಇದೆಲ್ಲನ ಗಮನಿಸಿ ಅವ್ರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಜೊತೆಗೆ ಪ್ರಧಾನಮಂತ್ರಿಗಳ ಕೆಂಪುಕೋಟೆಯ ಧ್ವಜಾರೋಹಣಕ್ಕೆ ಕರೆದವರು ಸನ್ಮಾನಿಸಿದ್ದಾರೆ. ಅದಕ್ಕಿಂತ ಹೆಚ್ಚುಗಾರಿಕೆ ಯಾವ್ದು ಬೇಕು ಹೇಳಿ? ಇಡೀ ಕರ್ನಾಟಕದಲ್ಲಿ ಇಬ್ಬರನ್ನೇ ಕರೆದಿದ್ದು. ಒಂದು ನಾರ್ತ್ ಕರ್ನಾಟಕದಿಂದ ನಮ್ಮ ಗುಲ್ಬರ್ಗದ ಒಬ್ಬರು ರೈತರು, ನಮ್ಮ ದಕ್ಷಿಣ ಕರ್ನಾಟಕದಿಂದ ಇವರು. ಕರ್ನಾಟಕದ ರೈತರು ಕೋಟಿ ಆದ ಜನ ಇಲ್ವಾ? ಇದ್ದಾರೆ. ನಿಮ್ಮಿಬ್ಬರನ್ನೇ ಕರೆದ್ರು. ಒಂದು ಏನೋ ಮಾಡಿದ್ದಾರೆ, ಏನೋ ಸಾಧನೆ ಮಾಡೋರು ಗೌರವಿಸಿದ್ರು ಅಷ್ಟೇ. ಗ್ರೇಟ್. ಸ್ಪೆಷಲ್ ಗೆಸ್ಟ್, ವಿಶೇಷ ಅತಿಥಿಗಳಂತ ಕರೆಸಿದ್ರು. ರೆಡ್ ಪೌಡಿ ಕರೆಸಿ ಸನ್ಮಾನ ಮಾಡಿ ಎಲ್ಲ ಮಾಡಿದ್ರು ಸರ್ ಪ್ರೈಮ್ ಮಿನಿಸ್ಟರ್. ಸರ್ ಈಗ ನೀವು ಹೇಳ್ತಿದ್ದೀರಿ ಇಲ್ಲಿ ಅಟ್ಲೀಸ್ಟ್ ನಿಮ್ಗೆ 2 ಬೋರ್ವೆಲ್ ಇದೆ, ಏನಿಲ್ಲ ಅಂದ್ರೆ ಮಿನಿಮಮ್ ನೀರಂತೂ ಇದ್ದೇ ಇದೆ 5 ಎಕರೆ ಮೇಂಟೈನ್ ಮಾಡೋಕ್ಕೆ, 5-6 ಸಾವಿರ ಮರ ಮೇಂಟೈನ್ ಮಾಡೋಕ್ಕೆ. ಆದರೆ ಈ ಉದಾಹರಣೆಗೆ ಮಳೆ ಕಡಿಮೆ ಇರೋ ಪ್ರದೇಶಗಳು, ಈ ಉತ್ತರ ಕರ್ನಾಟಕದ ಕಡೆಗೆ ಹೊಲಗಳಿರ್ತವೆ, ದೊಡ್ಡ ದೊಡ್ಡ ಹೊಲ, ಅವು ಸಮಭೂಮಿಗಳು, ಬಯಲು, ಅಲ್ಲಿ ಬರೀ ಮಳೆ ಆಶ್ರಿತ ಇರ್ತವೆ. ಅವ್ರು ಏನು ಮಾಡಬೇಕು ಸರ್? ಮಳೆ ಆಶ್ರಯದಲ್ಲಿ ಆಗುವಂಥ ಬೆಳೆಗಳನ್ನೇ ಬೆಳಿಬೋದು. ಅರಣ್ಯ ಕೃಷಿ ಇದೆಯಲ್ಲ, ಅದನ್ನು 100% ಬೆಳೆಯೋದು ಸಕ್ಸಸ್ಸು ಆಗ್ಬೋದು. ಇಲ್ಲಿ ಮಳೆ ಕಮ್ಮಿ ಇರೋ ಜಾಗ, ಮಳೆ ಕಮ್ಮಿ ಇರೋ ಜಾಗದಲ್ಲಿ ಗುಲ್ಬರ್ಗ, ರಾಯಚೂರು, ಅಲ್ಲೂ ಬೆಳಿಬೋದು. ಅಲ್ಲೂ ಅಂದರೆ ಮಳೆ ಆಶ್ರಯದ ಬೆಳೆಗಳನ್ನೇ ನಾವು ಕನ್ವರ್ಷನ್ ಮಾಡ್ಕೋಬೇಕು. ಈಗ ನೀರಿನ ಆಶ್ರಯ ಬೆಳೆಯುವಂಥ ಗಿಡಗಳಿಗಿನ್ನ ಅರಣ್ಯ ಕೃಷಿ ಮಾಡಿದರೆ, ಸೊ ತೇಗ, ಶ್ರೀಗಂಧ ಇಂಥವನ್ನೆಲ್ಲ ಬೆಳೆದ್ರೆ ಉನ್ನತವಾದಂಥ ಆದಾಯ ಮಾಡು. ಅಂದರೆ ಏನು ರಿಫ್ಲೆಕ್ಷನ್ ಬೇಗ ಬರೋಲ್ಲ, ಅದರ ಪ್ರತಿಫಲ ಬೇಗ ಬರೋಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಬಟ್ ನೀವು ಅದು ಬೆಳೆದಾಗ ಏನಾಗುತ್ತೆ, ಅದೇ ಮಲೆನಾಡು ಪ್ರದೇಶ ಕವರ್ ಆಗುತ್ತೆ. ನೀವು ನಾರ್ತ್ ಕರ್ನಾಟಕ ಹೋಗಿ, ಈವನ್ ಡೆಲ್ಲಿಗೆ ಹೋಗಿ, ಗಿಡ ಮರಗಳು ಬೆಳೆದಾಗ ಏನಾಗುತ್ತೆ, ತನ್ನಷ್ಟು ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ. ಸೊ ಭೂಮಿ ಫಲವತ್ತತೆ ಚೆನ್ನಾಗಿ ತನ್ನಷ್ಟು ತಾನಾಗುತ್ತೆ. ಆಮೇಲೆ ಮಳೆಗಾಲನ ಅಟ್ರಾಕ್ಟ್ ಮಾಡುತ್ತೆ, ಮೋಡಗಳನ್ನ ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ತನ್ನಷ್ಟು ತಾನು ಮಳೆ, ಅದ್ರ ಜೊತೆಗೆ ಸಮಾಜಕ್ಕೆ, ದೇಶಕ್ಕೆ, ಆ ಏರಿಯಾಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ನೀವು ಅರಣ್ಯ ಕೃಷಿ ಆದಷ್ಟು ಮಟ್ಟಿಗೆ ಹೋಗೋದು ಒಳ್ಳೆಯದು. ಅದು ಬೆಳೆದ ನಂತರ ಸೊ ನೀವು ಆ ನೆರಳು ಪ್ರದೇಶದಲ್ಲಿ ಏನಾದ್ರು ಬೆಳಿಬೋದು. ಕರೆಕ್ಟ್. ಈಗ ನೀವು ಮಾಡಿದ್ರಲ್ಲ ಅದೇ ಥರ. ಈಗ ನೋಡಿ ನಾವು ಮಾಡಿದ್ದು ತೆಂಗು ಮೇನ್ ಬೆಳೆ, ಏನು ಬೇಕಾದ್ರೆ ಹಾಕೊಂಡು, ಏನು ಬೇಕು ಅಡಿಷನಲ್ ಕ್ರಾಪ್ಸ್, ಇಂಟರ್ ಕ್ರಾಪ್ಸ್, ಅದೇ ಸಮಗ್ರ ಬೇಸಾಯ, ಸಾಂದ್ರ ಬೇಸಾಯ ಮಾಡಿದರೆ ಎಲ್ಲರೂ ಮಾಡ್ಬೋದು. ಅಂದರೆ ಭೂಮಿನ ನಾವು ಆ ಮಟ್ಟಕ್ಕೆ ತಂದ್ಕೋಬೇಕಷ್ಟೆ. ಈಗ ಮುಂದೆ ಇದು ಮೊನ್ನೆ ಯಾರೋ ಇಂಟ್ರ್ಯೂ ಮಾಡಿದಾಗ, ಸರ್ ಇದು ಮಲೆನಾಡು ಆದಂಗೆ ಆಗಿದೆಯಲ್ಲ, ಇದು ಮಲೆನಾಡೇ ನೋಡ್ದಂಗೆ ಆಗ್ತಲ್ಲ ಅಂದಾಗ ನಾನೊಂದು ಅವ್ರಿಗೆ ಉದಾಹರಣೆ ಹೇಳಿದೆ. ಇದು ಮಲೆನಾಡು ಆಗ್ಬೇಕಾದ್ರೆ ಏನು ಕಾರಣ, ನಾವು ಮರ ಗಿಡಗಳೇ ಮಲೆನಾಡು ಮಾಡುತ್ತೆ ತನ್ನಷ್ಟಕ್ಕೆ ತಾನೆ. ಪ್ರಕೃತಿನ ತೆರೆದು ಇಟ್ಕೊಳ್ಳುತ್ತೆ, ನೆರಳು ಬೀಳುತ್ತೆ, ಭೂಮಿಯ ವಾತಾವರಣ ತಂಪಾಗಿರುತ್ತೆ, ಆವಿಯಾಗೋದು ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ಸಾವಯವ ಕೃಷಿ ಮಾಡುತ್ತಲ್ಲ ಸರ್, ತನ್ನ ಗೊಬ್ಬರನ, ಈಗ ಫಾರೆಸ್ಟ್ ಇದೆಯಲ್ಲ ಸರ್, ಅಲ್ಲಿ ಯಾರು ನೀರು ಒಯ್ತಾರೆ, ಯಾರು ಗೊಬ್ಬರ ಹಾಕ್ತಾರೆ, ಸೊ ಆ ಎಲೆ ಹೋದರೆ ಅದೇ ಗೊಬ್ಬರ ಆಗುತ್ತೆ. ಸೊ ತನ್ನಷ್ಟಕ್ಕೆ ತಾನೇ ಭೂಮಿ ಫಲವತ್ತತೆ ಹೊಂದುತ್ತೆ. ಅದೇ ಥರ ನೀವು ಎಲ್ಲೇ ಯಾವುದೇ ಜಾಗದಲ್ಲಾದ್ರೂ ಮಾಡ್ಬೋದು. ಇಟ್ ಈಸ್ ಎ ಸಿಂಪಲ್ ಸೈನ್ಸ್. ಸೊ ನೀವು ಫಸ್ಟು ಕಷ್ಟಪಟ್ಟು ಒಂದಷ್ಟು ಮರ ಬೆಳೆಸಿ ಅದು ಉಳಿದು ಕಾಪಾಡ್ಕೊಳ್ಳುತ್ತೆ, ಅದು ಕಾಪಾಡುತ್ತೆ. ಆಮೇಲೆ ಅಡಿಷನಲ್ ಕಾಪು ನಾವೇ ನೆರಳಲ್ಲಿ ಬೆಳೆಯುವಂಥ ಗಿಡಗಳು, ಮರ ಗಿಡ ಹಾಕೊಳ್ಳಿ, ಮಾಡ್ಕೋಬೋದು ಸರ್. ಅಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ನೋಡಿ ಸರ್, ಈಗ ಒಂದು ಉದಾಹರಣೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಲೇಡೀಸ್ಗೆ ಡೆಲಿವರಿ ಆದಮೇಲೆ ಅವಳಿಗೆ 6 ತಿಂಗಳು ರೆಸ್ಟ್ ಕೊಡ್ತೀವಿ, ಬಾಣಂತಿ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಅವಳ ಶರೀರ ಅಷ್ಟೊಂದು ಕುಗ್ಗೋಗ್ಬಿಟ್ಟಿರುತ್ತೆ, ಅವಳು ರಿಕವರಿ ಆಗಬೇಕಾದ್ರೆ ಟೇಕ್ ಟೈಮ್. ಅದೇ ಥರ ನೀರಾವರಿಯಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು, ಪ್ರತಿ ವರ್ಷ ಅದಕ್ಕೆ ಫೋರ್ಸ್ಫುಲಿ ಭೂಮಿಗೆ ಎಲ್ಲ ಬೆಳೆ ಬೆಳೆದು ಭೂಮಿನ ಹಾಳು ಮಾಡ್ತಾ ಇದ್ದೀರಿ. ಅದು ರೆಸ್ಟೇ ಇಲ್ಲ ಅವಳಿಗೆ. ಒಂಥರ ಈಗ ಒಂದು ಮಗು ಡೆಲಿವರಿ ಆಗುತ್ತೆ, ಅದಾಗಬಾರ್ದು ಭೂಮಿಗೆ. ಸೊ ಕನಿಷ್ಠ ಅಂದರೆ 6 ತಿಂಗಳು ಗ್ಯಾಪ್ ಕೊಡಬೇಕು. ನೀವು ಈ ಸರಿ ಭತ್ತ ಹಾಕಿದರೆ ನೆಕ್ಸ್ಟ್ ಟೈಮ್ ಏನು ಹಾಕ್ಬೇಡಿ, ಹುರುಳಿನ ಏನು ಹಾಕ್ಬಿಟ್ಬಿಡಿ, ನೆಕ್ಸ್ಟ್ ಅದ್ರ ಬೆಳೆ ಬೆಳೀರಿ. ಭೂಮಿ ರೆಸ್ಟ್ ಸಿಗುತ್ತೆ ಒಂದು, ಮತ್ತು ಏನು ಸಾವಯವ ಕೃಷಿ ಅದು ಬೆಳೆದಿರ್ತಾರೆ ಅದೇ ಭೂಮಿ ಫಲವತ್ತತೆ ಮಾಡ್ಕೊಳ್ಳೋದು. ಇದು ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಯಾರು ವಿವೇಚನೆಯುತ ಯೋಚನೆ ಮಾಡೋ ಶಕ್ತಿಗಳಿಲ್ದಾಗಿದೆ. ಭೂಮಿನ ಬರ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಮೆನ್ನೂರು ಕೆಮಿಕಲ್ಸ್ ತಗೊಂಡು ಹಾಕೋದು, ವರ್ಷ ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು, ಬೆಳೆಯೋದು ಭೂಮಿ ಬೆಳೀತಾ ಇರ್ತದೆ.
ಭೂಮಿಲಿ ಏನೂ ಇರಲ್ಲ. ಅದನ್ನೇನು ಮಾಡ್ತಾಯಿದ್ದೀವಿ, ಕೆಮಿಕಲ್ ನಾವು ತಿಂದು ವಿಷ ತಿಂದು ಕೆಮಿಕಲ್. ಈಗ ಒಂದು ಉದಾಹರಣೆ ಹೇಳ್ತೀನಿ, ಒಂದು ಮಾತ್ರೆ ತಿಂದರೆ ಬೆಳಗ್ಗೆ ರೀಸರ್ಚ್ ಮಾಡಿ ಆ ಮಾತ್ರೆದೇ ವಾಸನೆ ಬರುತ್ತೆ. ಅದೇ ಥರ ಭೂಮಿ ತಾಯಿ ಅವಳು ಊಟ ಮಾಡಿಸ್ದಂಗೆ ಅವಳು ಏನು ಮಾಡ್ತಾಳೆ, ಕೆಮಿಕಲ್ಸ್ ಇದನ್ನೇ ಕೊಡ್ತಿಲ್ಲ. ಸೊ ಸಿಂಪಲ್. ಸೊ ನೀವು ಒಂದು ಮಾತ್ರೆ ನುಂಗಿದ್ರೆ ನಿಮ್ಮ ಮೂತ್ರದಲ್ಲಿ ಅದು ಬರುತ್ತೆ, ವಾಸನೆ ಬರುತ್ತೆ, ಕಲರ್ ಬರುತ್ತೆ. ಸೊ ನೀವು ಬೆಳಗ್ಗೆ ಭತ್ತಕ್ಕೋ ಕಬ್ಬಿಗೋ ಅಥವಾ ಇನ್ನೊಂದು ಯಾವುದೋ ಮೆಣಸಿನ್ಕಾಯಿಗೋ ಕೆಮಿಕಲ್ ಹೋಗ್ತೀರಿ, ಆಬ್ವಿಯಸ್ಲಿ ಹೊಟ್ಟೆ ಸೇರುತ್ತೆ. ಅದು ನಾವು ತಿನ್ನೋದು ನಾವು ಅದೇ ವಿಷಯನ. ಹಿಂಗಾಗಿದೆ. ನಮ್ಮ ರೈತರು ಯಾರು ಎಚ್ಚೆತ್ಕೊಳ್ತಾ ಇಲ್ಲ. ನಾನು ಅದಕ್ಕೆ ಎಲ್ಲ ಕೆಲವು ಗ್ರಾಮ ಪಂಚಾಯತಿಲಿ ಹೋಗಿ 1 ಅವರ್ ರೈತರಿಗೆ ಲೆಕ್ಚರ್ ಕೊಡ್ತೀನಿ. ಸೊ ಈ ಥರ ಮಾಡಬೇಡಿ. ಮಂಡ್ಯ ಅದರಲ್ಲೂ ಎಸ್ಪೆಷಲಿ ಮಂಡ್ಯ ಜಿಲ್ಲೆಗೆ ಹೋದ್ರೆ, ಮಂಡ್ಯ ತಾಲೂಕು ಅಂತ ಕಡೆ ಹೋದರೆ, ಮಳವಳ್ಳಿ, ಮಂಡ್ಯ, ಮದ್ದೂರು, ಕೆರಗೋಡು ಆ ಕಡೆ ಹೋದರೆ ಅದು ಈ ಕಾವೇರಿ ಬರೋದು. ಕಾವೇರಿ ವಾಟರ್ KRS ಡ್ಯಾಮ್ ನೀರು ಬತ್ತು ಅಂತ ಹೇಳಿ ತಕ್ಕೋ ಬೆಳೀತಾ ಇರೋದು. ಎವ್ರಿ ಇಯರ್ ಕೆಮಿಕಲ್ಸ್ ಮೂಟೆಗಟ್ಟಲೆ ತಂಡಾತಾರೆ, ಹಾಕ್ತಾರೆ, ಅದನ್ನೇ ಭತ್ತ ಬೆಳಿತಾರೆ, ನಾವು ಅದನ್ನೇ ತಿಂತಾ ಇದ್ದೀವಿ. ಸೊ 2 ಎಕರೆ ಇದ್ದರೆ ಮನುಷ್ಯನಿಗೆ 1 ಎಕರೆ ಈ ವರ್ಷ ಮಾಡಿ. ಸೊ ಇನ್ನೊಂದು ಎಕರೆ ಪಾಳ್ಬುಡಿ ಅಂದರೆ ಅದನ್ನು ಸುಮ್ಮನೆ ಬಿಡೋಕೆ ಹೋಗ್ಬಿಡಿ. ಉರುಳಿನೋ ಅಲ್ಸಂದೆನೋ ಏನೋ ಹಾಕಿ ಅದು ಅಲ್ಲೇ ಉತ್ಬಿಡಿ, ಗೊಬ್ಬರ ಆಗುತ್ತೆ. ಆಮೇಲೆ ರೆಸ್ಟ್ ಸಿಕ್ತು. ಭೂಮ್ತಾ ಅವಳು ಜೀವ ಇದೆ, ನಾವು ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ತಿನ್ನಿ ಸರ್, ಚೆನ್ನಾಗಿದೆ ಡೈರೆಕ್ಟಾಗಿ ತಿನ್ಬೋದಾ? ತಿನ್ನಿ ಸರ್, ಎಂಜಾಯ್ ಮಾಡಿ ಸರ್. ಸರ್ ರೈತರು ಹೆಂಗೆ ಪ್ಲಾನ್ ಮಾಡ್ಬೇಕು ಆ್ಯಕ್ಚುಲಿ ತಮ್ಮ ಜೀವನನ? ನೋಡಿ ಸರ್, ರೈತರು ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಮ್ಮ ಫ್ಯಾಮಿಲಿಗೆ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಫಸ್ಟ್ ಅವರು ಅರ್ಥಕೋಬೇಕು. ಈಗ ನಮಗೆ ಹಲಸಿನ ಹಣ್ಣು ಬೇಕು, ಸಪೋಟ ಹಣ್ಣು ಬೇಕು, ಮಾವಿನ ಹಣ್ಣು ಬೇಕು, ಡ್ರ್ಯಾಗನ್ ಫ್ರೂಟ್ ಬೇಕು, ಅನಾನಸ್ ಬೇಕು. ಇಷ್ಟನ್ನು 4 ಗಿಡ ಹಾಕೊಳ್ಳೋಣ. ಕಿತ್ಲೆ ಹಣ್ಣು ಬೇಕು, ಮೂಸಂಬಿ ಬೇಕು, ಇಷ್ಟನ್ನು 4 ಹಾಕೊಳ್ಳೋಣ ಸರ್. ಆಗ ಏನಾಗುತ್ತೆ, ನಮ್ಮ ಫ್ಯಾಮಿಲಿಗೆ ಫುಲ್ಫಿಲ್ ಆಗುತ್ತೆ, ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡ್ದಂಗೆ ಆಯಿತು. ಆಮೇಲೆ ಅಲ್ಲೊಂದು ಅನುಭವ ಬರುತ್ತೆ, ಎಕ್ಸ್ಪೀರಿಯೆನ್ಸ್ ಬರುತ್ತೆ. ನಮ್ಮ ಮಣ್ಣಿನಲ್ಲಿ ಯಾವ ಗಿಡ ಉತ್ಕೃಷ್ಟವಾಗಿ ಬೆಳೀತದೆ ಅನ್ನೋ ಒಂದು ಐಡಿಯಾ ಬಂದುಬಿಡುತ್ತೆ. ಆಗ ನೆಕ್ಸ್ಟ್ ಕಮರ್ಷಿಯಲಾಗಿ ಯೋಚನೆ ಮಾಡಬೇಕು. ಈ ಭೂಮಿ ನಮ್ಮ ಮಣ್ಣಿನಲ್ಲಿ, ನಮ್ಮ ಭೂಮಿನಲ್ಲಿ ಈ ಗಿಡ ಬೆಳೆದ್ರೆ ಚೆನ್ನಾಗಿ ಬರುತ್ತೆ. ಅದರಿಂದ ಏನು ಮಾಡಬೇಕು, ನೆಕ್ಸ್ಟ್ ಕಮರ್ಷಿಯಲ್ ಯೋಚನೆ ಮಾಡ್ಕೊಂಡು ಆ ಗಿಡನ ಇಡೀ ಜಮೀನಿಗೆ ಹಾಕ್ಕೊಳ್ಬೇಕು, ಕಂಟಿನ್ಯೂ ಮಾಡಬೇಕು. ಆಗ ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ನಮ್ಮ ಬೇಸಿಕ್ ನೀಡ್ಸು ನಮ್ಮ ಫ್ಯಾಮಿಲಿಯಾಗ ಇದು ತೃಪ್ತಿ ಆಗ್ತು. ಆಮೇಲೆ ಆದಾಯನೂ ಬರೋಕ್ಕೆ ಶುರು ಮಾಡಿ ಅಂದಮೇಲೆ ನಮ್ಮ ರೈತನ ಬದುಕೇ ಹಸನ ಆಗುತ್ತಲ್ವ. ಇದು ರೈತನಿಗೆ ಬರಬೇಕಾದಂಥ ಇದು ಫಸ್ಟ್ ಬೇಸಿಕ್ ನೀಡ್ಸ್ ಏನಿದೆ ಎಲ್ಲನೂ ಯೋಚನೆ ಮಾಡ್ಕೊಂಡು ಇಡೀ ನಮ್ಮ ಜಮೀನಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ನೀವು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇಲ್ಲಿಸ್ಟ್ರೇಟೆಡ್ ಅಂತ ಮ್ಯಾಗ್ಝೈನ್ ಇದೆ, ಇಲ್ಲಿಸ್ಟ್ರೇಟೆಡ್ ವೀಕ್ಲಿ ನಮ್ಮ ಖುಷ್ವಂತ್ ಸಿಂಗ್. ಆಗ ಇಂದಿರಾ ಗಾಂಧಿ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಆದಾಗ ಅದು ಈ ಒಂದು ಇದು ಬಂದಿತ್ತು, ಆರ್ಟಿಕಲ್ ಬಂದಿತ್ತು. ಅಯ್ಯಮ್ಮ ಬಚ್ಚಲ ನೀರು ಹೋಗೋದ್ರಲ್ಲಿ ಸೊಪ್ಪು ಬೆಳೆದಿದ್ರು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ರಿಯಲಿ ಡೆಲ್ಲಿನಲ್ಲಿ ಅವ್ರ ನೀರು ಈಗಲಂಗೆ ಅಂಡರ್ಗ್ರೌಂಡ್ ಅದು ಅಷ್ಟೊಂದು ಇದಿರಲ್ಲ ಅನ್ನೋ ಕಾಣಿಸುತ್ತೆ. ವೇಸ್ಟೇಜ್ ನೀರೆಲ್ಲ ಅಲ್ಲಿ ಅವ್ರ ಕೈ ತೋಟದಲ್ಲಿ ಹೋಗ್ತಿತ್ತಂತೆ. ಅವ್ರು ಏನು ಮಾಡಿ ಇಂದಿರಾ ಗಾಂಧಿ ಇದರಲ್ಲಿ ಸೊಪ್ಪು ಇದು ಬೆಳೆನಂತ ಹಾಕಿ ಬೆಳೆದ್ರಂತೆ. ಪ್ರಾಕ್ಟಿಕಲ್ ಅಯ್ಯಮ್ಮಂಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬೆಳೆದಾಗ ಏನಾಯಿತು, ಸೊಪ್ಪು ಅದೆಲ್ಲ ಬರ್ತು. ಆಮೇಲೆ ದೊಡ್ಡದಾಗಿ ಅದನ್ನೇ ಇಲಿಸ್ಟ್ರೇಟ್ ಮ್ಯಾಗ್ಝಿನಲ್ಲಿ ವಿತ್ ಫೋಟೋ ಸಮೇತ ಹಿಂಗೆ ಇದು ಮಾಡಿ ಬಂದಿತ್ತು, ಆರ್ಟಿಕಲ್ ಬಂದಿತ್ತು. ಹಂಗೆ ಸೊ ಪ್ರತಿಯೊಂದನ್ನು ಕೂಡ ನಾವು ಮಾಡಿದಾಗಲೇ ಅದ್ರ ಏನು ಅನ್ನೋದು ಹೋಗಿ ಗೊತ್ತಾಗೋದು. ಈ ಚಿಂತನೆ ನಮ್ಮ ರೈತರಲ್ಲಿ ಮೂಡಬೇಕಷ್ಟೆ. ಈಗ ವೇಸ್ಟ್ ನೀರು ನಾವು ಮನೆ ಸುತ್ತ ಇದ್ದಿದೆಯಲ್ಲ ಸರ್, ವೇಸ್ಟ್ ನೀರು, ಭತ್ತ ನೀರು, ಅದೆಲ್ಲ ಚರಂಡಿ ನೀರು ಹೋಗುತ್ತಲ್ಲ, ಅಲ್ಲಿ 2 ಬಾಳೆ ಗಿಡನ ಇಟ್ಕೊಳ್ಳಿ, ಇಡೀ ಮನೆಗಾಗುವಂಥ ಬಾಳೆಹಣ್ಣು ವರ್ಷ ಪೂರ್ತಿ ತಿನ್ಬೋದು. ಅಲ್ಲೆಲ್ಲ ಚರಂಡಿಗೆ ಬುಟ್ಟಾಕ್ತೀವಿ, ಅದನ್ನು ನಮ್ಮ ಭೂಮಿಗೆ ತಿರುಗಿಸ್ಕೊಂಡ್ರೆ ಎಷ್ಟು ಅನ್ಕೋಲ್ಲ ಸರ್. ಸೊಪ್ಪಿನ ಮಟ್ಟಿ ಚೆಲ್ಕೊಳ್ಳಿ. ಕರೆಕ್ಟ್. ಮೊದಲು ಎಲ್ಲ ಮಾಡೋರು ಮುಂಚೆ ಎಲ್ಲ ಈಗ ಯಾಕೋ ಎಲ್ಲ ಬಿಟ್ಬಿಟ್ಟು ಅಂದರೆ ಈಗ ಇನ್ನೊಂದಲ್ಲ ಸರ್, ದುಡ್ಡು ಏರಳುವ ಕೈ ಸಿಗುತ್ತೆ. ಹೌದಾ? ಅನಾಯಾಸ ದುಡ್ಡು ಸಿಗುತ್ತಲ್ಲ ಸರ್. ಸೊ ಏನಾಗಿದೆ, ಯಾರು ಶ್ರಮ ಪಡೋಕ್ಕೆ ಹೋಗಲ್ಲ. ಅಯ್ಯೋ ನೋಡಿ ಸರ್, ಡ್ರ್ಯಾಗನ್ ಫ್ರೂಟ್ ಇದು 3 ದೊಡ್ಡದಾಗಿ ಬೆಳೆದ ಇದು ಒಂದು 200 ಹಣ್ಣು ಸಿಗ್ತದೆ ಪ್ರತಿ ವರ್ಷ. ಇವು ಬಿಡ್ತಾವೆ ಆಲ್ರೆಡಿ ಬಿಡ್ತಾವೆ. ಹೋದ ವರ್ಷ ಎಲ್ಲ 200-250 ಹಣ್ಣು ಸಿಕ್ಕಿತ್ತು. ಈ ವರ್ಷ ಇನ್ನೇನು ಸೀಸನ್ ಶುರುವಾಗುತ್ತದೆ, ಇನ್ನೇನು ಶುರುವಾದರೆ ನೋಡಿ ಮನೆಗೆ 2 ಗಿಡ ಹಾಕೊಂಡ್ರೆ ಸಾಕಲ್ಲ, ಇಡೀ ಫ್ಯಾಮಿಲಿಗೆ ಹಣ್ಣಾಗುತ್ತೆ ಡ್ರ್ಯಾಗನ್ ಫ್ರೂಟ್. ಇದು ನಮ್ಮ ಜಮೀನಿಗೆ ಬರುತ್ತೆ ಅಂತ ತಿಳಿದಾದ್ಮೇಲೆ ಈಗ 200 ಗಿಡಗಳನ್ನ ನೆಟ್ಟಿದ್ದೀನಿ. ಸೊ ನೀವು ಏನು ಮಾಡಕ್ಕೆ ಬಂದು ಟೆಸ್ಟ್ ಮಾಡಿ ಮಣ್ಣಿಗೆ ಶೂಟ್ ಆಗುತ್ತಾ ಇಲ್ವಾ ಅಂತ ಫಸ್ಟ್ ನೋಡ್ಕೊಂಡು, ಫೇಲ್ಯೂರ್ ಆಗಬಾರ್ದು ಯಾವಾಗಲೂ. ಸೊ ಅದಕ್ಕೆ ನಮ್ಮ ರೈತರು ಯಾಕೆ ಫೇಲ್ಯೂರ್ ಆಗುತ್ತೆ ಅಂದರೆ ತಂದದಲ್ಲಿ ಇನ್ವೆಸ್ಟ್ಮೆಂಟ್ ಫಸ್ಟೇ ಮಾಡಿಬಿಡ್ತಾರೆ, ಮಾಡಿಬಿಡ್ತಾರೆ, ಅದಕ್ಕೆ ಫೇಲ್ಯೂರ್ ಆಗ್ತಾರೆ. ಸೊ ಇದಕ್ಕೆ ನೋಡಿ ನಮ್ಮ ಭೂಮಿಗೆ ಆಗುತ್ತೋ ಇಲ್ವಾ, ನಮ್ಮ ವಾತಾವರಣ ಬರುತ್ತಾ ಬಿಡುತ್ತಾ ಅಂತ ಇದು ಮಾಡಿ ಟೆಸ್ಟ್ ಮಾಡಿ ಈಗಾಗಲೇ 3 ವರ್ಷದಿಂದ ಚೆನ್ನಾಗಿ ಹಣ್ಣು ಬರ್ತಾಯಿದೆ. ಹಂಗಾಗಿ ಇಡೀ ತೋಟಕ್ಕೆ ಒಂದು 200 ಇದನ್ನು ಹಾಕ್ಸಿದ್ದೀನಿ ಸರ್, ಈ ಡ್ರ್ಯಾಗನ್ ಫ್ರೂಟು. ಸೊ ಒಂದು ಹಣ್ಣು ಬಂದು 100 ರೂಪಾಯಿಗೆ ಹೋಗುತ್ತೆ. ಸಾವಯವ ಕೃಷಿ ಅಂದರೆ ಒಂದು ಹಣ್ಣು ಪೀಸು 100 ರೂಪಾಯಿಗೆ ಹೋಗುತ್ತೆ. ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಪರ್ ಪೀಸ್.
ಗ್ರೇಟ್. KG ಬಂದು 250 ರೂಪಾಯಿ 300 ರೂಪಾಯಿ ಇದೆ. ನಾವು ಪೀಸ್ ಲೆಕ್ಕದಲ್ಲೇ ಕೊಡ್ತೇವೆ. ಅಂದರೆ ಸಾವಯವ ಕೃಷಿ ಮಾಡೋದು ಇಲ್ಲಿಗೆ ಬಂದರೆ ಕೆಲವರು ಇಂಟ್ರೆಸ್ಟ್ ಬಂದು ತಗೊಂಡು ಹೋಗ್ತಾರೆ ಸರ್. ಸೊ ನಿಮ್ಮ ಮಾರ್ಕೆಟ್ನ ತೋಟಕ್ಕೆ, ನಿಮ್ಮ ಮಾರ್ಕೆಟ್ ತೋಟಕ್ಕೆ ಬರುತ್ತೆ. ಸಾವಯವ ಕೃಷಿ ಆದರೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್. ಇಲ್ಲಿಗೆ ಬಂದು. ಸೊ ಯಾವ್ದು ನೀವು ಹೊರಗೆ ತೊಗೊಂಡೋಗಿ ಮಾರಲ್ಲ? ಕೆಲವು ತಗೊಂಡೋಗ್ಬೇಕಾಗ್ತದೆ. ಈಗ ಹಲಸು ಇದೆ, ಮಾವಿದೆ, ಅವೆಲ್ಲ ಏನು ಮಾಡ್ತಾರೆ, ವರ್ಷಕ್ಕೊಮ್ಮೆ ವ್ಯಾಪಾರದಾರರು ಬರ್ತಾರೆ, ಲಂಸಮ್ ಮಾತಾಡ್ಕೊಳ್ತಾರೆ. ಕೊಯ್ಲು ಬಂದಾಗ ಅವರೇ ಔಷಧಿ ಹೊಡ್ಕೊತಾರೆ, ಅವರೇ ತಗೊಂಡು ಹೋಗ್ತಾರೆ. ಸೊ ಹಿಂಗೆ ಈಗ ಸೀಪೆದು ಈಗ ಸ್ಟಾರ್ಟ್ ಆಗಿದೆ. ಈಗ ನಾವು ನೋಡಬೇಕು, ಕೆಲವ್ರು ಬಂದು ತಗೊಂಡು ಹೋಗ್ತಾ ಇದ್ದಾರೆ, ಬಟ್ ಹೇರಳವಾಗಿ ಬಂದಿರೋದ್ರಿಂದ ನಾವು ಮಾರ್ಕೆಟಿಂಗ್ ನಾವೇ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಇಲ್ಲಿಗೆ ಕೃಷಿ ಉತ್ಪನ್ನ ಸಮಿತಿಗೆ ಹಾಕ್ಬೇಕಾ? ಇಲ್ಲ ಮಾರ್ಕೆಟ್ ಹಣ್ಣು ಅಂಗಡಿಗಳೆಲ್ಲ ಇರ್ತಾವಲ್ಲ ಸರ್. ನಾವು ಸರ್ ವೀಳ್ಯದೆಲೆ ನೋಡಿ ಸರ್, ವೀಳ್ಯದೆಲೆ ಈಗ ತುಂಬಾ ಚೆನ್ನಾಗಿ ಬೆಳೆದ ಇಡೀ ಫ್ಯಾಮಿಲಿಗೆ ನಮ್ಗಾಗುತ್ತೆ. ಆಮೇಲೆ ಬಡವ್ರ ಬಗ್ಗೆ ಮನೆ ಕಾರ್ಯ ಮಾಡೋಕ್ಕೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸರ್. ಈ ಶಾಸ್ತ್ರಗಳು ಅದು ಇದು ದೇವ್ರ ಪೂಜೆ ಅಂತ ಮಾಡೋದಕ್ಕೆ ವೀಳ್ಯಶಾಸ್ತ್ರ ಫ್ರೀಯಾಗಿ ಕೊಟ್ಕೊಳಿಸ್ತೀವಿ ಸರ್. ಗ್ರೇಟ್. ಫ್ರೀಯಾಗಿ ಕೊಟ್ಕೊಳಿಸ್ತೀವಿ. ಆಮೇಲೆ ನೋಡಿ ಬನ್ನಿ, ಇಲ್ಲೊಂದು ಆಶ್ಚರ್ಯಕರ ಸಂಗತಿ. ಏನು ಸರ್ ಇದು? ಇರಳಿಕಾಯಿ ಸರ್ ಇದು. ಎಳ್ಳಿಕಾಯಿ. ಅದೇ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾರಲ್ಲ, ಅಲ್ಲಿ ನೋಡಿ ಅಲ್ಲಿ. ಅದೇ ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದಲ್ಲ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.